ನಿಮ್ಮ ತಾತ ಹಾಗೆ ನಿಮ್ಮ ತಂದೆಗೂ ನಾನು ಊಟವನ್ನ ಬಡಿಸಿದ್ದೀನಿ ಕಣಪ್ಪ ಅಂತ ಅಂದ್ರು. ಕರುಣೆ ತೋರ್ಲಿಲ್ಲ. ಭಯ ಆಗುತ್ತೆ, ಬಾಗಿಲು ಹಾಕಬೇಡ ಅಂತ ಪರಿಪರಿಯಾಗಿ 60 ವರ್ಷದ ಮಹಿಳೆ ಬೇಡ್ಕೊಂಡ್ರು. ಪ್ರಜ್ವಲ್ ರೇವಣ್ಣ ಮನಸ್ಸು ಕರಗಲಿಲ್ಲ. ನಮ್ಮ ಮೇಲೆ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ. ಹೌದು, ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅದೇ ಚಾರ್ಜ್ ಶೀಟ್ ನಲ್ಲೇ ಸಂತ್ರಸ್ತೆಯರ ಹೇಳಿಕೆಗಳನ್ನು ಉಲ್ಲೇಖಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್. ಮಾಜಿ ಸಂಸದನ ಕಾಮಕಾಂಡ ರಾಜ್ಯ ದೇಶ ಅಲ್ಲದೆ ವಿದೇಶದಲ್ಲೂ ಸುದ್ದಿ ಮಾಡಿತು. ಈಗಾಗಲೇ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈಗ ಮತ್ತೊಂದು ಆರೋಪ ಪಟ್ಟಿಯನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಿದೆ. ಮನೆ ಕೆಲಸದಾಕೆ ಮೇಲಿನ ರೇಪ್ ಕೇಸ್ ಪ್ರಜ್ವಲ್ಗೆ ಮುಳುವಾಗೋ ಸಾಧ್ಯತೆ ಹೆಚ್ಚಿದೆ. 2ನೇ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅಂತ ನೋಡಿದ್ರೆ, ಎಸ್ಐಟಿ ತನಿಖಾಧಿಕಾರಿಗಳು 1652 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದು, ಹೊಳೆನರಸೀಪುರದ 60 ವರ್ಷದ ಮನೆಗೆಲಸದಾಕೆ ಮೇಲಿನ ರೇಪ್ ಆರೋಪ ದೃಢಪಟ್ಟಿದೆ. ಸಿಆರ್ಪಿಸಿ 164 ಅಡಿ ಸಂತ್ರಸ್ತೆ ಹಾಗೂ ಪ್ರಮುಖ ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡಲಾಗಿದೆ. 113 ಜನ ಸಾಕ್ಷಿದಾರರು, ಡಿಜಿಟಲ್ ಸಾಕ್ಷಿಗಳು, ಎಫ್ಎಸ್ಎಲ್ ವರದಿಯನ್ನು ಆರೋಪ ಪಟ್ಟಿಯಲ್ಲೇ ಸಲ್ಲಿಕೆ ಮಾಡಲಾಗಿದೆ. ಸಂತ್ರಸ್ತೆಯನ್ನ ಹೆದರಿಸಿ ಹಲವು ಬಾರಿ ದೌರ್ಜನ್ಯ ಎಸಗಿರೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಕೃತ್ಯದ ವೇಳೆ ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಿಸಿದ್ದ ಪ್ರಜ್ವಲ್, ನಿಮ್ಮ ತಾತ ಹಾಗೂ ತಂದೆಗೆ ಊಟ ಬಡಿಸಿದ್ದೆ ಅಂತ ಸಂತ್ರಸ್ತೆ ಕೈ ಮುಗಿದು ಅಂಗಲಾಚಿದ್ರು. ಪ್ರಜ್ವಲ್ ವಾಂಛೆ ತೀರಿಸಿಕೊಂಡಿದ್ದ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ಒಬ್ಬರೇ ಅಲ್ಲ, ಪ್ರಜ್ವಲ್ ವಿರುದ್ಧ 4 ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ ಆರೋಪಗಳಿವೆ. ಈ 4 ಪ್ರತ್ಯೇಕ ಕೇಸುಗಳನ್ನ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಆಗಸ್ಟ್ 23ರಂದು ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. 47 ವರ್ಷದ ಮಹಿಳೆಯ ಮೇಲೆ ಅಪ್ಪ ಮಗ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದ ಮೇಲೆ ಹೊಳೆನರಸೀಪುರ ಠಾಣೆಯಲ್ಲಿ ಮೊದಲ ಕೇಸ್ ದಾಖಲಾಗಿತ್ತು. ಇನ್ನುಳಿದ 2 ಪ್ರಕರಣಗಳ ತನಿಖೆ ಅಂತಿಮ ಹಂತದಲ್ಲಿದೆ. ಸದ್ಯದಲ್ಲೇ ಆ 2 ಪ್ರಕರಣಗಳ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಇದೆ. ಸದ್ಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪ್ರಜ್ವಲ್ ವಿರುದ್ಧ ಸೀರೆ, ಪೆಟಿಕೋಟ್ ಕಂಟಕ. ಎಸ್, ಪ್ರಜ್ವಲ್ ರೇವಣ್ಣಗೆ ಸಂತ್ರಸ್ತೆಯರು ಧರಿಸಿದ್ದ ಬಟ್ಟೆಗಳೇ ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಈ ಹಿಂದೆ ಪ್ರಜ್ವಲ್ರನ್ನ ಎಸ್ಐಟಿ ಅಧಿಕಾರಿಗಳು ಡಿಎನ್ಎ ಪರೀಕ್ಷೆಗೆ ಒಳಪಡಿಸಿದ್ರು. ಬಟ್ಟೆಯಲ್ಲಿ ಸಿಕ್ಕ ವೀರ್ಯ ಹಾಗೂ ಕೂದಲನ್ನ ಎಸ್ಐಟಿ ಹೋಲಿಕೆ ಮಾಡಲಿದೆ. ಶಿವಪ್ರಸಾದ್, ಟಿವಿ9, ಬೆಂಗಳೂರು.